ಎಲ್ರಿಗೂ ನಮಸ್ಕಾರ. ಈಗ ತಾನೇ ಶಿವಣ್ಣ ಮಾಮ ಹಾಗೂ ಪ್ರಭುದೇವ ಸರ್ ಅವರು ಸಿನಿಮಾ ಕರ್ನಾಟಕ ಡಮನಕ ನೋಡ್ಕೊಂಡ್ಬಂದಿದೆ. ಭಾಳ ಅದ್ಭುತವಾಗಿದೆ ಸಿನಿಮಾ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ಈ ಒಂದು ಸಿನಿಮಾನ ಕುಟುಂಬದ ಸಮೇತ ಥಿಯೇಟರ್ ಬಂದು ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಟ್ರು ಅವರ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆಮೇಲೆ ಪ್ರಭುದೇವ ಸರ್ ಅವರ ಡ್ಯಾನ್ಸು ಮತ್ತು ಅವರ ಒಂದು ಕಾಮಿಕ್ ಟೈಮಿಂಗು, ಮತ್ತು ಮಾಮೂಂದು ಡ್ಯಾನ್ಸು, ಎನರ್ಜಿ ಹಾಗೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಿಶ್ವಿಕಾ ನಾಯ್ಡು ಅವರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪ್ರಿಯಾನಂದ್ ಅವರು ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡಣ್ಣ ಸರ್ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಡ್ರ ಒಂದು ಮೆಸೇಜು ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಮತ್ತೊಮ್ಮೆ ಥಿಯೇಟರ್ಗೆ ಬಂದು ಈ ಸಿನಿಮಾನ ಕುಟುಂಬ ಸಮೇತ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಮರ್ಷಿಯಲ್ ಸಿನಿಮಾಗಳು ಮತ್ತೆ ನೀರನ್ನ ಇಷ್ಟು ಯಾವ್ದು ನೀರಿನ ಬಗ್ಗೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಿಟ್ಟಿರೋದು ಬೇಡ ಟಾಪಿಕ್ನ ಅಂತ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಟಾಪಿಕ್ ಅವ್ರು ಮುಟ್ಟಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದು. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಟ್ರು. ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಮತ್ತೆ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಇಷ್ಟ. ಅದು ಒಂದು ಲೈಫ್ ತುಂಬ ಚೆನ್ನಾಗಿದೆ. ಯಾರ್ಯಾರು ನೀವು ಊಟ್ಬಿಟ್ಟು ಹೋಗಿರ್ತೀರ, ನಿಮ್ಮ ಬಂದಿದ್ದಾರಿನ ಮರಿಬಾರ್ದು, ಮತ್ತೆ ನಿಮ್ಮ ಊರು ನಿಮ್ಮತನ ಬಿಟ್ಕೊಡ್ಬಾರ್ದು, ಮರಿಬಾರ್ದು ಅಂತ ಒಂದು ಲಾಸ್ಟಲ್ಲಿ ಅದೊಂದು ಮೆಸೇಜ್ನ ತುಂಬ ಚೆನ್ನಾಗಿ ನಮ್ಮ ಯೋಗರಾಜ್ ಭಟ್ ಸರ್ ಹೇಳಿದ್ದಾರೆ ಅಂತ ಇಷ್ಟಪಡ್ತೀನಿ. ಸರ್ ಪ್ರಭು ಸರ್ ಅವ್ರದ್ದು ಕನ್ನಡ ಕೂಡ ಮತ್ತೆ ಸಖತ್ತಾಗಿದೆ. ಅವ್ರ ಕಾಮಿಡಿ ಟೈಮಿಂಗ್ ಮತ್ತೆ ಆ ಒಂದು ಭಾಷೆ, ಹಳ್ಳಿ ಕನ್ನಡ ಭಾಷೆ, ಮಾಮೂನ್ ಜೊತೆ ಆ ಒಂದು ಬಾಂಡ್. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅಪ್ಪಮ್ಮನ ಜೊತೆ ಒಂದು ಡಾನ್ಸ್ ಮಾಡಿದ್ರು ಲಕ್ಕಿ ಮ್ಯಾನ್ ಅನ್ನೋ ಸಿನಿಮಾಲಿ. ಸೊ ಇದ್ರಲ್ಲಿ ಮತ್ತೆ ಶಿವಣ್ಣಮ್ಮನ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಅವ್ರದ್ದು ಕಾಮಿಕ್ ಟೈಮಿಂಗು ಮತ್ತು ಸಖತ್ತಾಗಿ ಮಾತಾಡ್ತಾರೆ ಪ್ರಭು ಸರ್ ಕನ್ನಡ. ಆಮೇಲೆ ಡಾನ್ಸ್ ಮತ್ತು ಅವರು ಕೊರಿಯೋಗ್ರಾಫಿ ಮಾಡಿದ್ದಾರೆ ಒಂದು ಸಾಂಗ್ ಮಾಮನ್. ತುಂಬ ಚೆನ್ನಾಗಿದೆ. ಮಾಮನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡ್ಯಾನ್ಸ್ ಅವನ ಬಗ್ಗೆ ಮಾತಾಡೋಕ್ಕಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಬಟ್ ಅವರಿಬ್ರು ಕಾಂಬಿನೇಷನ್ ನೋಡೋಕ್ಕೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿದೆ. ಸರ್ ಕಥೆ ವಿಚಾರಕ್ಕೆ ಬಂತಂದ್ರೆ ಇವತ್ತಿನ ಜನರೇಷನ್ಗೆ ತುಂಬ ಆ್ಯಕ್ಟ್ ಆಗುತ್ತೆ. ಯಾಕಂದ್ರೆ ಹಳ್ಳಿ ಬಿಟ್ಬಿಟ್ಟು ಸಿಟಿಲಿ ಬಂದು ಜೀವನ ಮಾಡೋದು. ಹೌದು. ನಾವು ಕೂಡ ಹಂಗೆ ಇರುತ್ತೆ. ಸೊ ಅಂತರ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಸರ್. ತುಂಬ ಚೆನ್ನಾಗಿದೆ ಎಕ್ಸಾಂಪಲ್. ಈಗ ಆ ಒಂದು ಏನಂತಂದರೆ ಒಂದು ರೀಸನ್ ಮತ್ತು ಅದೇ ಬಂದಿದ್ದಾರೆ ಮರಿಬಾರ್ದು. ಹಾಗೆ ಆ ಒಂದು ಥಾಟ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಟ್ರು. ಸೊ ನೀವು ಸಿನಿಮಾ ನೋಡಿದಾಗ ಇನ್ನೂ ಗೊತ್ತಾಗುತ್ತೆ. ಆ ಡೈಲಾಗ್ಸ್ ಮುಖಾಂತರ ಇನ್ನೂ ಸ್ಪಷ್ಟತೆ ಒಂದು ಬರುತ್ತೆ ಹೇಗಿದೆ ಅನ್ನೋದು. ಫ್ಯಾನ್ಸ್ಗೆ ಏನು ಹೇಳುತ್ತೆ, ನೀವೆಲ್ಲ ಬಂದು ಸಿನಿಮಾನ ಮಾಮೂನ್ ಫ್ಯಾನ್ಸ್ ಇರ್ಬೋದು, ಪ್ರಭುದೇವ ಸರ್ ಫ್ಯಾನ್ಸ್ ಇರ್ಬೋದು, ಕನ್ನಡ ಫ್ಯಾನ್ಸ್ ಇರ್ಬೋದು, ಅವರೆಲ್ಲ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ವೀಕ್ಷಣೆ ಮಾಡ್ಬೇಕಂತ ಹೇಳಿ ಇಷ್ಟಪಡ್ತೀವಿ. ಕುಟುಂಬದ ಸಮೇತ ಬುಕ್ ಮೈ ಶೋ ಇರ್ಬೋದು, ಮಾಲ್ ಇರ್ಬೋದು, ಸಿಂಗಲ್ ಸ್ಕ್ರೀನ್ ಇರ್ಬೋದು, ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಫೋನ್ಗಳಲ್ಲಿ ನೋಡ್ಬೇಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.